ನಮಸ್ಕಾರ ವೀಕ್ಷಕರೇ, ಜೆಟಿವಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ನಾನು ಅಕ್ಷಯ. ನಮ್ಮ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಎಲ್ಲಿ ನೋಡಿದರೂ ಟ್ರಾಫಿಕ್. ಸಂಚಾರ ದಟ್ಟಣೆಗೆ ಹೆಸರಾಗಿರುವ ಬೆಂಗಳೂರಿನಲ್ಲಿ ಇದೀಗ ಮತ್ತೊಂದು ಸಾರ್ವಜನಿಕ ಸಮಸ್ಯೆ ಬೆಳಕಿಗೆ ಬಂದಿದೆ. ಮೈಸೂರು ಹೆದ್ದಾರಿಯ ನೈಸ್ ರೋಡ್ ಸಮೀಪದ ಕದಂಬ ಹೋಟೆಲ್ ಬಳಿ ವಾಹನಗಳ ಅಸ್ತವ್ಯಸ್ತ ಪಾರ್ಕಿಂಗ್ನಿಂದ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಸಿಲಿಕಾನ್ ಸಿಟಿ ಬೆಂಗಳೂರು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ವಾಹನಗಳ ಸಂಖ್ಯೆ, ಅದರೊಂದಿಗೆ ಹೆಚ್ಚಾಗುತ್ತಿರುವ ಟ್ರಾಫಿಕ್ ಸಮಸ್ಯೆ ಇದೀಗ ಮೈಸೂರು ಹೆದ್ದಾರಿಯ ನೈಸ್ ರೋಡ್ ಸಮೀಪದ ಕದಂಬ ಹೋಟೆಲ್ ಬಳಿ ಸಂಚಾರಕ್ಕೆ ಅಡ್ಡಿಯಾಗುತ್ತಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಮೈಸೂರು ಹೆದ್ದಾರಿಯ ನೈಸ್ ರೋಡ್ ಸಮೀಪದ ಕದಂಬ ಹೋಟೆಲ್ಗೆ ಪ್ರತಿನಿತ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಆಗಮಿಸುತ್ತಾರೆ. ಸ್ಥಳೀಯರ ಆರೋಪದಂತೆ ಹೋಟೆಲ್ಗೆ ಬರುವ ವಾಹನಗಳಿಗೆ ಸಮರ್ಪಕ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದ ಕಾರಣ ರಸ್ತೆ ಬದಿ ಹಾಗೂ ಪಾದಚಾರಿ ಮಾರ್ಗದಲ್ಲಿ ವಾಹನಗಳನ್ನು ನಿಲ್ಲಿಸಲಾಗುತ್ತಿದೆ. ಇದರಿಂದ ಸಂಚಾರ ದಟ್ಟಣೆ ಉಂಟಾಗುವುದರ ಜೊತೆಗೆ ಪಾದಚಾರಿಗಳು ಫುಟ್ಪಾತ್ ಬಳಸಲು ಸಾಧ್ಯವಾಗದೆ ಅನಿವಾರ್ಯವಾಗಿ ಹೆದ್ದಾರಿಯಲ್ಲಿ ನಡೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಚಾರ ದಟ್ಟಣೆಯ ವೇಳೆ ತುರ್ತು ಸೇವೆಗಳಾದ ಆಂಬ್ಯುಲೆನ್ಸ್ ಮತ್ತು ಅಗ್ನಿಶಾಮಕ ವಾಹನಗಳಿಗೂ ವಿಳಂಬವಾಗುವ ಸಾಧ್ಯತೆ ಇದೆ ಎಂಬುದು ಸ್ಥಳೀಯರ ಅಭಿಪ್ರಾಯ. ಏನಾಯ್ತು? ಗಾಡಿ ಹಾಕೋರು ತಪ್ಪಿ ಇಲ್ಲಿ ಎಳ್ದಾಕಿರ್ತೀವಿ, ಯಾರೋ ಮಾಡಿರ್ತಾರೆ. ಯಾರದಿದ್ದು? ಯಾರವರು? ಕೆಂಗೇರಿಯವರು. ಅವರು ಯಾವ ಏರಿಯಾ ಆದ್ರೆ ಏನಣ್ಣ, ಕೆಂಗೇರಿ ಆದ್ರೇನು ಹುಟ್ಟದೂರವ್ರೆ ಎಲ್ಲ ಮಾರ್ಕ ಪಾಪ್ರ ಆಯ್ತಾರ, ಊರಿನ ದೂರ ಬಂದವ್ರೆ ಉದ್ದಾರ ಆಯ್ತಿರೋದು. ನಾವು ಚೆಕ್ ಪೋಸ್ಟ್ ಅವ್ರಪ್ಪ, 30 ವರ್ಷದಿಂದ ಚೆಕ್ ಪೋಸ್ಟ್ ಅಲ್ಲಿ ಇದೀವಪ್ಪ. ದುಡ್ಡು ಮಾಡಿರೋ ಯಾವನು ದುಡ್ಡು ಮಾಡಿಲ್ಲ, ಮಕ್ಕಳು ಇದ್ದಾವೆ, ನಾವೇನು ಬೆಳೆಸ್ರಲ್ವಾ, ನಾವೇನು ಮಾತಾಡ್ಬೇಕು. ಏನಪ್ಪ ಹಳದ ಹಾಕಿದೆ, ಏನು 2 ಕೋಟಿ ಕಾರ್ ಅದು ಕುಡ್ಗೋಸಿ 2 ಲಕ್ಷ ರೂಪಾಯಿ ಅಂತಾನೆ. ಏನಕ್ಕೆ 2 ಲಕ್ಷ ರೂಪಾಯಿ ಅದು ಸ್ಕೂಟ್ರು ಅಂತಾನೆ ನಾವು ಅಂದಿದ್ರೆ, ನಾವೇನಪ್ಪ ಅಂದ್ರೆ ಒಂದು ಎನಿ ಟೈಮ್ ಇಲ್ಲೇ ಇರ್ತೀವಲ್ವಾ, ಸುಮ್ಮನೆ ಯಾಕೆ ಅಂದ್ಬಿಟ್ಟು ಅಲ್ಲ ಹೋಟ್ಲರ್ ಏನು ಗೊತ್ತಣ್ಣ, ಬರಲ್ಲ ನಮಗೆ ಗಲಾಟೆ ಮಾಡಿ ಸಪೋರ್ಟ್ ಬರಲ್ಲ. ಯಾಕೆ ಇಷ್ಟೆಲ್ಲ ದಿನನಿತ್ಯ ತೊಂದರೆ ಆದರೂ ಸಹ ಟ್ರಾಫಿಕ್ ಪೊಲೀಸ್ನವರು ಆ ಹೋಟೆಲ್ ಮಾಲೀಕರಿಗೆ ಕ್ರಮ ತೆಗೆದುಕೊಳ್ಳದೆ ಇರುವುದು ಅನುಮಾನಕ್ಕೆ ಕಾರಣವಾಗಿದೆ. ಸಾರ್ವಜನಿಕರ ಅನುಕೂಲ, ವಾಹನ ಸವಾರರ ಸುರಕ್ಷತೆ ಮತ್ತು ಸುಗಮ ಸಂಚಾರಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆಯೇ, ರಸ್ತೆ ಮತ್ತು ಪಾದಚಾರಿ ಮಾರ್ಗ ಮತ್ತೆ ಸಾರ್ವಜನಿಕರ ಬಳಕೆಗೆ ಮುಕ್ತವಾಗುತ್ತದೆಯೇ ಕಾದು ನೋಡಬೇಕಾಗಿದೆ.